ನಿರ್ದೇಶಕನನ್ನು ಕಿಡ್ನಾಪ್ ಮಾಡಿ ಚಿನ್ನಾಭರಣ ದೋಚಿದ್ದ ಗ್ಯಾಂಗ್ ಅರೆಸ್ಟ್ ಆಗಿದೆ. ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿತ್ತು. ಹೊಸ ಚಲನಚಿತ್ರವೊಂದರ ನಿರ್ದೇಶಕನನ್ನು ಕಿಡ್ನಾಪ್ ಮಾಡಿ ಸುಲಿಗೆ ಮಾಡಿದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ಕಿಡ್ನಾಪ್ ಮಾಡಿದ್ಯಾಕೆ, ಯಾರು ಆ ನಿರ್ದೇಶಕ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕೆಲ ಶಾರ್ಟ್ ಮೂವೀಸ್ ಮಾಡಿದ ನಿರ್ದೇಶಕ ಇತ್ತೀಚೆಗೆ ಹೊಸ ಸಿನಿಮಾ ಒಂದು ಶುರು ಮಾಡಿದ್ರು. ಆದರೆ ಕಾರಣಾಂತರಗಳಿಂದ ಸಿನಿಮಾ ನಿಲ್ಲಿಸಿ ದುಬೈಗೆ ಶಿಫ್ಟ್ ಕೂಡ ಆಗಿದ್ರು. ಬೆಂಗಳೂರಿನಿಂದ ಮುಂಬೈಗೆ ಶಿಫ್ಟ್ ಆಗಿದ್ದ ನಿರ್ದೇಶಕ ನಟಿ ಒಬ್ಬರಿಗೆ ತನ್ನ ಕಾರು ಮಾರಾಟದ ಬಗ್ಗೆ ವಿಚಾರ ತಿಳಿಸಿದ್ರು. ಈ ಆರೋಪಿಗಳು ನಟಿಯ ಮೂಲಕ ಮಾಹಿತಿ ಕಲೆ ಹಾಕಿದ್ರು. ಯಾಕಾಗಿ ಕಾರ್ ಮಾರುತ್ತಿದ್ದಾರೆ, ಯಾಕೆ ಮುಂಬೈಗೆ ಶಿಫ್ಟ್ ಆದ್ರು ಅನ್ನೋ ಕೆಲ ಮಾಹಿತಿ ತಿಳಿದಿದ್ರು. ಇಲ್ಲೇ ನೋಡಿ, ಇನ್ಫಾರ್ಮೇಶನ್ ತಿಳಿದವರಂತೂ ಸುಮ್ಮನೆ ಕೂರಕ್ಕೆ ಆಗಿಲ್ಲ ಅನ್ಸುತ್ತೆ. ಕಾರು ಖರೀದಿ ಮಾಡೋದಾಗಿ ನಟಿಯ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನಟಿಯ ಮೂಲಕವೇ ನಿರ್ದೇಶಕ ಅನೀಶ್ನನ್ನು ಬೆಂಗಳೂರಿಗೆ ಕರೆಸಿಕೊಂಡಿದ್ರು. ನಿರ್ದೇಶಕ ಬೆಂಗಳೂರಿಗೆ ಬಂದ ತಕ್ಷಣ ಆರೋಪಿಗಳ ತಮ್ಮ ಕೈಚಳಕವನ್ನು ತೋರಿಸೋಕೆ ಮುಂದಾಕಿದ್ರು ಅನ್ಸುತ್ತೆ. ಕಿಡ್ನಾಪ್ ಅನ್ನು ಪಕ್ಕಾ ಪ್ರೀ ಪ್ಲಾನ್ ಮಾಡಿಕೊಂಡಿದ್ದ ಗ್ಯಾಂಗ್ ಪ್ಲಾನ್ ಫೇಲ್ ಆಗಬಾರ್ದು ಅಂತ ಪಣ ತೊಟ್ಟಿದ್ರು. ಹೌದು, ಇವರು ಮಾಡಿದ ಪ್ಲಾನ್ ವರ್ಕ್ ಆಗಿದೆ. ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿರ್ದೇಶಕ ಅನೀಶ್ನನ್ನು ನೆಪ ಹೂಡಿ ಕರೆಸಿಕೊಂಡು ಕಿಡ್ನಾಪ್ ಮಾಡಿದ್ರು ಕಣ್ರಿ. ಕಾರಿನಲ್ಲಿ ಕಿಡ್ನಾಪ್ ಮಾಡಿದ ಆರೋಪಿಗಳು ಬ್ಯಾಡರಹಳ್ಳಿ ಮನೆಯೊಂದರಲ್ಲಿ ನಿರ್ದೇಶಕರನ್ನು ಇಟ್ಟು ಹಲ್ಲೆ ಮಾಡಿದ್ರು. ಕ್ರಿಕೆಟ್ ಸ್ಟಂಪ್, ಹಾಕಿ ಸ್ಟಿಕ್ನಿಂದ ಹೊಡೆದು ಆತನ ಬಳಿ ಇದ್ದ ಚಿನ್ನಾಭರಣ, ಹಣ ಕಿತ್ಕೊಂಡಿದ್ರು. ಆದರೆ ಇವರು ಹಣಕ್ಕಾಗಿ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋ ಅನುಮಾನ ಕೂಡ ಹುಟ್ಟಿತ್ತು. ಇನ್ನು ಜೀವನದ ಭಾಷೆ ಎಂಬ ಸಿನಿಮಾ ನಿರ್ದೇಶನ ಮಾಡ್ತಿದ್ದ ಅನೀಶ್ ಈ ಶಾರ್ಟ್ ಮೂವಿಗೆ ಐಶ್ವರ್ಯ ಎಂಬ ನಟಿಯ ಮೂಲಕ ನಿರ್ದೇಶಕನ ಸಂಪರ್ಕ ಮಾಡಲಾಗಿತ್ತು. ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾದಲ್ಲಿ ನಟಿಸಿದ ಐಶ್ವರ್ಯ ಕಾರನ್ನು ಖರೀದಿ ಮಾಡ್ತೀವಿ ಅಂತ ಕರೆ ಮಾಡಿ ಕಿಡ್ನಾಪ್ ಮಾಡಿದ್ರು. ಪರಿಚಯಸ್ಥನಿಂದಲೇ ಕಿಡ್ನಾಪ್ ಪ್ಲಾನ್ ಮಾಡಿರುವುದು ಬೆಳಕಿಗೆ ಬಂದಿದೆ. ಪ್ರಮುಖ ಆರೋಪಿ ಆಶೀರ್ವಾದ್ ಎಂಬಾತನ ಪ್ಲಾನ್ ಇದು ಅಂತ ಬೆಳಕಿಗೆ ಬಂದಿದೆ. ನಿರ್ದೇಶಕ ಅನೀಶ್ಗೆ ಹಲ್ಲೆ ಮಾಡಿ ಆತನ ಬಳಿ ಇದ್ದ ಚಿನ್ನಾಭರಣ, ಹಣವನ್ನು ಪೀಕಿದಲ್ದೇನೆ ಅವನನ್ನು ತುಮಕೂರಿನ ಮಧುಗಿರಿ ಬಳಿ ಬಿಟ್ಟಿದ್ರು. ಅಲ್ಲೇ ನೋಡಿ ಈ ಗ್ಯಾಂಗ್ ಎಡವಿತು. ಆತನ ಬಳಿ ಇದ್ದ ಚಿನ್ನಾಭರಣ ದೋಚಿದಲ್ದೇನೆ ಹಲ್ಲೆ ಮಾಡಿದ್ದು ಆತನಿಗೆ ಕೆಟ್ಟ ಕೋಪ ಬರೆಸಿತ್ತು ಅನ್ಸುತ್ತೆ. ನಿರ್ದೇಶಕ ಅನೀಶ್ ಈ ಸಂಬಂಧ ವಿರುದ್ಧ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು. ತನಿಖೆ ನಡೆಸಿದ ಪೊಲೀಸರು 11 ಜನರನ್ನು ಹೆಡೆಮುರಿ ಕಟ್ಟಿದ್ದಾರೆ. ನಿರ್ದೇಶಕ ಅನೀಶ್ ಜೊತೆ 5 ಲಕ್ಷ ಹಣದ ಬಗ್ಗೆ ಒಳಜಗಳ ಆಗಿತ್ತು. ಇದೇ ವಿಚಾರಕ್ಕೆ ಪಕ್ಕಾ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದ ಬಗ್ಗೆ ಪತ್ತೆಯಾಗಿದೆ. ಸದ್ಯ 11 ಜನ ಆರೋಪಿಗಳನ್ನು ಬಂಧಿಸಿ ತನಿಖೆ ಮಾಡಲಾಗ್ತಾ ಇದೆ. ಆಡುಗೋಡಿ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ನಟಿ ಐಶ್ವರ್ಯ ಸೇರಿ 11 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ.